ಕಸ್ಟಡಿಗೆ ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡನನ್ನ ಪೊಲೀಸ್ ಅಧಿಕಾರಿಗಳು ಕರೆತರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಠಾಣೆ ಸುತ್ತಮುತ್ತ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಜಮಾವಣೆ ಆಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇದಾವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಪೊಲೀಸ್ ಅಧಿಕಾರಿಗಳು ಭದ್ರತೆ ಕೈಗೊಳ್ತಾ ಇದ್ದಾರೆ. ಶಿಡ್ಲಘಟ್ಟದಲ್ಲಿ 100ಕ್ಕೂ ಅಧಿಕ ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದಾರೆ. ಭದ್ರತೆಗೆ ನೆರೆಯ ತಾಲೂಕು ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಬುಲಾವ್ ಕೊಡಲಾಗ್ತಾ ಇದೆ. ಸದ್ಯ ರಾಜೀವ್ ಗೌಡನನ್ನ ಅಜ್ಞಾತ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಇರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಒಂದು ವೇಳೆ ನೇರವಾಗಿ ಏನಾದರೂ ಠಾಣೆಗೆ ಕರೆತಂದರೆ ಆಗ ಸಾರ್ವಜನಿಕರು ಸಮಸ್ಯೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರ ಹಿಂಬಾಲಕರು ಯಾರಿದ್ದಾರೆ ಅವರಿಂದ ಸಮಸ್ಯೆ ಉಂಟಾಗಬಹುದು ಅಂತ ಪೊಲೀಸ್ ಅಧಿಕಾರಿಗಳು ಅವರನ್ನು ಈಗ ಅಜ್ಞಾತ ಸ್ಥಳದಲ್ಲಿ ಇರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರ ಠಾಣೆ ಏನಿದೆ ಅದರ ಸುತ್ತಮುತ್ತ ಭದ್ರತೆ ಕೂಡ ಕೈಗೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಯಾರೂ ಜಮಾವಣೆಗೊಳ್ಳದಂತೆ, ಜೊತೆಗೆ ಯಾರೂ ಆ ಭಾಗದಲ್ಲಿ ಸುತ್ತಾಡದಂತೆ ಕೂಡ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಠಾಣೆಗೆ ಕರೆತಂದು ತದನಂತರದಲ್ಲಿ ಅವರನ್ನು ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸಲಾಗುತ್ತೆ.